Hello everyone, welcome to the Bold Learners YouTube ಚಾನಲ್. ಈಗ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಬರುವಂತಹ ವಿವಿಧ ವಸತಿ ಶಾಲೆಗಳಿಗೆ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಪ್ರಮುಖವಾಗಿ ಮೊರಾರ್ಜಿ ದೇಸಾಯಿ ಶಾಲೆಯನ್ನು ಒಳಗೊಂಡಂತೆ ಇನ್ನಿತರ ವಸತಿ ಶಾಲೆಗಳು ಬರ್ತವೆ. ಇದಕ್ಕೆ ಈಗಾಗಲೇ ಪ್ರವೇಶ ಪರೀಕ್ಷೆ ಆಗಿ ಇದರ ಮೊದಲನೇ ಆಯ್ಕೆ ಪಟ್ಟಿಯನ್ನು ದಿನಾಂಕ 22/5/2026 ಪ್ರಕಟ ಮಾಡಿದರು. ಓಕೆ, ಈ ಒಂದು ಮೊದಲನೇ ಆಯ್ಕೆ ಪಟ್ಟಿಯಲ್ಲಿ ಸೆಲೆಕ್ಟ್ ಆಗದಂತಹ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಿಸಲು ದಿನಾಂಕ 30/5/2026 ಕಾಲಾವಕಾಶವನ್ನು ನೀಡಿದ್ದಾರೆ. ಬಟ್ ಈಗ ನಮಗೆ ಪರ್ಸ್ನಲ್ ಕಾಲ್ ಆಗಲಿ ಅಥವಾ ವಾಟ್ಸಪ್ ಗ್ರೂಪ್ನಲ್ಲಿ ಅಥವಾ ಪರ್ಸ್ನಲ್ ವಾಟ್ಸಪ್ ಮೆಸೇಜ್ನಲ್ಲಿ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಬಹಳಷ್ಟು ಜನ ಕೇಳುತ್ತಿರುವಂತಹ ಪ್ರಶ್ನೆ ಏನು ಅಂತಂದರೆ, ಈ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ 2ನೇ ಆಯ್ಕೆ ಪಟ್ಟಿ ಯಾವಾಗ ಬರುತ್ತದೆ ಅಂತ. ಓಕೆ, ನೀವಿಲ್ಲಿ ನೋಡ್ಬೋದು, ಈ ಮೊದಲನೇ ಸುತ್ತಿನಲ್ಲಿ ಆಯ್ಕೆ ಆದಂಥವರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಕೊನೆಯ ದಿನಾಂಕ 30/5/2026 ಇದೆ. ಓಕೆ, ಇದಾದ ನಂತರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರೊಂದಿಗೆ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಏನು ಮಾಹಿತಿ ಅಂತ ಅಂದರೆ, ಎಷ್ಟೆಲ್ಲ ಸೀಟುಗಳು ಭರ್ತಿ ಆಗಿದ್ದಾವೆ, ಆಮೇಲೆ ಇನ್ನೂ ಯಾವ ಸೀಟುಗಳು ಖಾಲಿ ಇದ್ದಾವೆ ಅಂತ, ಅಂದರೆ ಯಾವ್ಯಾವ ಕ್ಯಾಟಗರಿಯಲ್ಲಿ ಸೀಟುಗಳು ಖಾಲಿ ಉಳಿದಿದ್ದಾವೆ ಅಂತ ಈ 30/5/2026 ಆದ ನಂತರ ಈ ಒಂದು ಮಾಹಿತಿಯನ್ನು ಪಡೆದುಕೊಳ್ತಾರೆ. ಅದಾದ ನಂತರ ಸೆಕೆಂಡ್ ಲಿಸ್ಟ್ ಪ್ರಿಪೇರ್ ಮಾಡಬೇಕು. ಅದು ಹೇಗೆ, ಯಾವ್ಯಾವ ಕ್ಯಾಟಗರಿಯಲ್ಲಿ ಖಾಲಿ ಉಳಿದಿದ್ದಾವೆ ಅದರ ಮುಖಾಂತರ ಸೆಕೆಂಡ್ ಲಿಸ್ಟ್ ಪ್ರಿಪೇರ್ ಮಾಡಿ ಆಮೇಲೆ ವೆಬ್ಸೈಟ್ನಲ್ಲಿ ಅವರು ಪ್ರಕಟ ಮಾಡ್ತಾರೆ. ಓಕೆ, ಈ ಒಂದು ಏನು ಕೆಲಸ ಇದೆ, ಇದಕ್ಕೆ ನಾವು ಅಂದಾಜು ಒಂದು 3-4 ದಿನಗಳು ಅವರು ತೆಗೆದುಕೊಳ್ಬೋದು ಅಂತ ಅಂದಾಜು ಮಾಡ್ಬೋದು. ಓಕೆ, ಈಗಾಗಲೇ 30ನೇ ತಾರೀಕುವರೆಗೂ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಅವಕಾಶ ಇದೆ ಮೊದಲನೇ ಒಂದು ಲಿಸ್ಟ್ನಲ್ಲಿ ಆಯ್ಕೆ ಆದವರಿಗೆ. ಇದು ಯಾವ ವಾರ ಇದೆ ಅಂತಂದರೆ ಶನಿವಾರ ಇದೆ. ಓಕೆ, ಆಮೇಲೆ 31 ರವಿವಾರ. ಅಂದಾಜು ದಿನಾಂಕ ಒಂದು 3-4 ದಿನಗಳು ಅಂತ ನಾವು ಹಿಡ್ಕೊಂಡ್ರೆ ದಿನಾಂಕ 4 ಅಥವಾ 5. ಓಕೆ, ಈ 2 ದಿನಗಳಲ್ಲಿ ಅವರು 2ನೇ ಲಿಸ್ಟು ಅಂದರೆ ಜೂನ್ 4 ಅಥವಾ 5 ಇವು 2 ದಿನಗಳಲ್ಲಿ 2ನೇ ಆಯ್ಕೆ ಪಟ್ಟಿ ಬಿಡುಗಡೆ ಆಗುವಂತಹ ಸಂಭಾವ್ಯ ಇದೆ. ಓಕೆ, ಇವು ಎಕ್ಸಾಕ್ಟ್ ದಿನಾಂಕಗಳನ್ನ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಜಸ್ಟ್ ನಾವು ಅಂದಾಜು ಮಾಡ್ಬೋದು. ಓಕೆ, ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ, ಭಾಳಷ್ಟು ಜನ ವಾಟ್ಸಪ್ನಲ್ಲಿ ಕೇಳ್ತಾ ಇದ್ರಿ, ಎಲ್ಲರಿಗೂ ಸಪ್ರೇಟಾಗಿ ಮೆಸೇಜ್ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಈ ಒಂದು ವಿಡಿಯೋ ಮುಖಾಂತರ ಎಲ್ಲರಿಗೂ ಈ ಒಂದು ಮೆಸೇಜನ್ನು ತಲುಪುವಂತಹ ಕೆಲಸವನ್ನು ಮಾಡಿದ್ದೇವೆ. ಓಕೆ, ಇದೇ ರೀತಿಯಾದಂತಹ ಅಪ್ಡೇಟ್ಗಳಿಗೆ ನೀವು ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗ್ಬೋದು. ಓಕೆ, ವಾಟ್ಸಪ್ ಗ್ರೂಪ್ ಲಿಂಕ್ ಅಥವಾ QR ಕೋಡ್ ಈ ಒಂದು ಸ್ಕ್ರೀನ್ ಮೇಲೆ ನಿಮಗೆ ಸಿಗ್ತಾ ಇದೆ. ಇದನ್ನು ಸ್ಕ್ಯಾನ್ ಮಾಡುವ ಮುಖಾಂತರ ನೀವು ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗ್ಬೋದು. ಅಥವಾ ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಮೊಬೈಲ್ ನಂಬರ್ ಏನಿದೆ ಇದಕ್ಕೆ ವಾಟ್ಸಪ್ನಲ್ಲಿ ಗ್ರೂಪ್ ಅಂತ ಮೆಸೇಜ್ ಮಾಡಿ ನಾವೇ ನಿಮ್ಮನ್ನು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಮಾಡ್ಕೊಳ್ತೀವಿ. ಆಮೇಲೆ ಈಗಾಗಲೇ ಯಾರೆಲ್ಲ ವಿದ್ಯಾರ್ಥಿಗಳು 4 ಹಾಗೂ 5ನೇ ತರಗತಿಯಲ್ಲಿ ಇದ್ದೀರಾ ಅವರಿಗೆ ನವೋದಯ ಪರೀಕ್ಷೆಯ ತಯಾರಿಗಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿದ್ದೇವೆ. ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.